ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಚಾಲಕನೋರ್ವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾನೆ. ಏನದು ಸಾಹಸ ಗೊತ್ತಾಗುತ್ತೆ, ನೋಡ್ತಾ ಹೋಗಿ. ಚಾಲಕನೋರ್ವ ಕ್ಯಾಂಟರ್ ವಾಹನದಲ್ಲಿ ಭತ್ತದ ಒಣಹುಲ್ಲು ಸಾಗಿಸುತ್ತಿದ್ದ ರಾಕೇಶ್ ಕೊಪ್ಪದ ಎಂಬಾತ ಹುಚ್ಚು ಸಾಹಸ ಮೆರೆದಿರೋ ಚಾಲಕ. ಈ ಒಂದು ಘಟನೆ ಬಸಾಪೂರು ಗ್ರಾಮದಲ್ಲಿ ನಡೆದಿದೆ. ಕ್ಯಾಂಟರ್ ವಾಹನದಲ್ಲಿ ಭತ್ತದ ಒಣಹುಲ್ಲು ಸಾಗಿಸುತ್ತಿದ್ದ ರಾಕೇಶ್ ಕ್ಯಾಂಟರ್ ವಾಹನದಿಂದ 3 ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ವಿದ್ಯುತ್ ಕಂಬದಿಂದ ಬಿದ್ದ ಬೆಂಕಿ ಒಣಹುಲ್ಲಿಗೆ ತಗುಲಿದೆ. ವಾಹನಕ್ಕೆ ಬೆಂಕಿ ಆವರಿಸಿದ್ರೂ ಕೂಡ ವಾಹನ ಚಲಾಯಿಸುತ್ತಾ ಹುಚ್ಚು ಸಾಹಸವನ್ನ ಮೆರೆದಿದ್ದಾನೆ. ವಾಹನವನ್ನ ನಿಲ್ಲಿಸದೆ ನೀರು ಇರೋ ಜಾಗವನ್ನ ಹುಡುಕುತ್ತಾ ವಾಹನ ಚಲಾಯಿಸಿದ್ದಾನೆ. ಬೆಂಕಿಯ ರಭಸಕ್ಕೆ ಕ್ಯಾಂಟರ್ ವಾಹನದ ಜೊತೆಗೆ ಒಣಹುಲ್ಲು ಕೂಡ ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಚಾಲಕ ರಾಕೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕ್ಯಾಂಟರ್ ವಾಹನದ ಚಾಲಕನ ವಿರುದ್ಧ ಹೆಸ್ಕಾಂ ಅಧಿಕಾರಿಗಳಿಂದ ದೂರು ನೀಡಿದ್ದಾರೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.